ಈಗ ನಟಿ ಗೋಲ್ಡ್ ರನ್ಯಾ ಕೇಸ್ ವಿಚಾರಕ್ಕೆ ಬರೋಣ. ನೋಡಿ, ಈ ಕೇಸ್ ಇದೆಯಲ್ಲ, ಬಗೆದಷ್ಟು ಸಿಕ್ಕಾಬಟ್ಟೆ ಹೊರಗೆ ಬರ್ತಾನೆ ಇದೆ ರಹಸ್ಯಗಳು. ರನ್ಯಾ ರಾವ್ ಕೇಸ್ ತನಿಖೆಯನ್ನ DRI ಅಧಿಕಾರಿಗಳು ತೀವ್ರಗೊಳಿಸ್ತಾ ಇದ್ದಾರೆ. ಅದರ ಭಾಗವಾಗಿ ವಶಕ್ಕೆ ತೆಗೆದುಕೊಂಡಂತಹ ರನ್ಯಾ ಮೊಬೈಲ್ನಲ್ಲಿ ಕೆಲವೊಂದಿಷ್ಟು ಬಂಗಾರ ವ್ಯೂಹದ ರಹಸ್ಯಗಳಿದೆ ಅಂತ ಹೇಳಲಾಗ್ತಾ ಇದೆ. ತನಿಖಾಧಿಕಾರಿ ನಾಗೇಶ್ವರ್ ರಾವ್ ಅವರ ನೇತೃತ್ವದಲ್ಲಿ ವಿಚಾರಣೆ ಆಗ್ತಾ ಇದೆ. ಈಗ ಮತ್ತೆ ರನ್ಯಾ ರಾವ್ ವಿರುದ್ಧ FIR ಅನ್ನು ದಾಖಲು ಮಾಡಲಾಗಿದೆ ಈಗಾಗಲೇ CBIನಿಂದ. ಸೊ ಹಾಗಾಗಿ CBI ಅಧಿಕಾರಿಗಳು ಬೆಂಗಳೂರು, ದೆಹಲಿ, ಮುಂಬೈನಲ್ಲಿ ಎಂಕ್ವೈರಿ ಮಾಡ್ತಿದ್ದಾರೆ. ಪ್ರತ್ಯೇಕವಾಗಿ FIR ಅನ್ನು ದಾಖಲಿಸಿಕೊಂಡು CBI ಟೀಮ್ ತನಿಖೆಗಿಳಿದಿರೋದು. ಸ್ಪೆಷಲ್ ಟೀಮ್ ರಚನೆಯನ್ನ ಮಾಡಿ CBI ಅಧಿಕಾರಿಗಳು ತನಿಖೆಯನ್ನ ಶುರುವಿಟ್ಕೊಂಡಿದ್ದಾರೆ. ಆಮೇಲೆ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ ಜೊತೆ ನಂಟೇನಾದರೂ ಈಕೆ ಹೊಂದಿದ್ದಾಳಾ, ಹೀಗನ್ನೋ ಪ್ರಶ್ನೆಯೂ ಕೂಡ ತನಿಖಾಧಿಕಾರಿಗೆ ಉದ್ಭವಿಸಿದೆ. ಹಾಗಾಗಿಯೇ ಎಲ್ಲ ಆ್ಯಂಗಲ್ನಲ್ಲೂ ತನಿಖೆಯನ್ನ ಚುರುಕುಗೊಳಿಸಿರೋದು. ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ರನ್ಯಾ ಈಕೆ ಮಾಣಿಕ್ಯ ಸಿನಿಮಾದ ಹೀರೋಯಿನ್ನು. ಆಮೇಲೆ ಈಕೆ ಆ ಗೋಲ್ಡ್ ಬಿಸ್ಕೆಟನ್ನು ಬಚ್ಚಿಟ್ಕೊಂಡು ಬಂದಿದ್ಲು. ಆ ಗೋಲ್ಡ್ ಬಿಸ್ಕೆಟ್ಗಳು ಇವೆ ಸುಮಾರು 12 ಕೋಟಿ ಮೌಲ್ಯದ್ದು. ಇದು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ತನಿಖೆ ತೀವ್ರಗೊಳ್ತಾ ಇದೆ. DRI ಅಧಿಕಾರಿಗಳು ಸೇರಿದಂತೆ CBI ಅಧಿಕಾರಿಗಳು ಕೂಡ ಪ್ರತ್ಯೇಕವಾಗಿ FIR ದಾಖಲಿಸಿಕೊಂಡು ತನಿಖೆ ಯಾವ ಹಂತದಲ್ಲಿದೆ ಈ ಸಂದರ್ಭದಲ್ಲಿ? ಶರತ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ತನಿಖಾಧಿಕಾರಿಗಳು ಸಾಕಷ್ಟು ಅಂಶಗಳನ್ನು ಕೂಡ ಈಗ ಬಯಲಿಗೆ ತಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆಕೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಏನು ಎರಡನ್ನು ಕೂಡ ವಶಪಡಿಸ್ಕೊಂಡಿರುವಂಥದ್ದು. ಈ ಒಂದು ಮೊಬೈಲ್ನಲ್ಲೇ ಆಕೆಯ ಕಾಂಟ್ಯಾಕ್ಟ್ ನಂಬರ್ನಲ್ಲಿರುವಂಥವ್ರು ಯಾರು ಮತ್ತು ಯಾರ ಜೊತೆ ಹೆಚ್ಚಿನ ಒಂದು ಕಾಲ್ ಡೀಟೇಲ್ಸ್ ಇದೆ ಮತ್ತು ಚಾಟ್ಗಳನ್ನು ಮಾಡಿರುವಂಥದ್ದು, ಗ್ರೂಪ್ ಮಾಡಿರುವಂತಹ ಬಗ್ಗೆ ಕೂಡ ಅನುಮಾನ ಇದ್ದು ಈಗ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಲ್ಯಾಪ್ಟಾಪ್ನಲ್ಲಿ ಕೆಲವು ಅಂಶಗಳು ಕೂಡ ಬೆಳಕಿಗೆ ಬಂದಿದೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಸಿನಿಮಾ ನಟಿಯರು ಮತ್ತು ರಾಜಕೀಯ ನಾಯಕರ ಜೊತೆ ಈಕೆ ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕಂದರೆ ಆಕೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಅಂದರೆ ತನಗೆ ಬ್ಲಾಕ್ ಮೇಲ್ ಮಾಡಿ ಈ ರೀತಿಯಾದಂಥ ಒಂದು ತಂತ್ರವನ್ನು ಅನುಸರಿಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಸ್ಮಗ್ಲಿಂಗ್ ಕೆಲಸಕ್ಕೂ ಕೂಡ ಮುಂದಾಗಿದೆ ಅಂತೇಳಿ ಅಂದರೆ ಈ ಒಂದು ಅಂಶವನ್ನು ಇಟ್ಕೊಂಡು ತನಿಖೆ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನು ಮುಂದುವರಿಸ್ತಾರೆ. ಸದ್ಯಕ್ಕೆ ಏನಂತ ಹೇಳಿದರೆ ಈಗ 3 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರೋದ್ರಿಂದಾಗಿ ಸಹಜವಾಗಿ ಆಕೆ ಮೊದಲನೇ ದಿನ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅಂದರೆ ಯುರೋಪ್ ಮತ್ತು ಬೇರೆ ಬೇರೆ ಕಂಟ್ರಿಗಳಿಗೂ ಕೂಡ ನಾನು ಟ್ರಾವೆಲ್ ಮಾಡ್ತಾ ಇರೋದ್ರಿಂದಾಗಿ ಸಹಜವಾಗಿ ಸುಸ್ತಾಗಿದೆ, ಒಂದು ತನಿಖೆಗೆ ಸಹಕರಿಸ್ತೇನೆ ಅಂತ ಹೇಳಿ. ಸೊ ಅದಾದ ಬಳಿಕ ಈಗ 3 ದಿನಗಳ ಕಸ್ಟಡಿಗೆ ಪಡೆದಿರೋ ಹಿನ್ನೆಲೆಯಲ್ಲಿ ನಾಳೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಒಂದು ವೇಳೆ ಏನಾದರೂ ಅವರು ತನಿಖೆಗೆ ಸಹಕರಿಸದೇ ಇದ್ದರೆ ಈ ಒಂದು ಕಸ್ಟಡಿ ಅವಧಿ ಕೂಡ ಎಕ್ಸ್ಟೆಂಡ್ ಆಗುವಂತೆ ಎಚ್ಚರಿಕೆಯನ್ನು ಕೂಡ ನ್ಯಾಯಾಧೀಶರು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಸಹಜವಾಗಿ ಆಕೆ ತನಿಖೆಗೆ ಸಹಕರಿಸ್ತಾ ಇದ್ದಾರೆ. ಅಲ್ಲದೆ ಈಗ ಒಂದು CBIನಲ್ಲೂ ಕೂಡ ಒಂದು FIR ದಾಖಲಾಗಿದ್ದು ಬೆಂಗಳೂರು, ಮುಂಬೈ ಸೇರಿದಂತೆ ದೆಹಲಿಯಲ್ಲಿ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾರಾದರೂ ರಾಜಕೀಯ ನಾಯಕರ ಜೊತೆ, ಸಿನಿಮಾ ಕಾಂಟ್ಯಾಕ್ಟ್ ಆಗಿರ್ಬೋದು, ಎಲ್ಲರ ಜೊತೆ ಕೂಡ ಏನಾದರೂ ಕಾಂಟ್ಯಾಕ್ಟಲ್ಲಿ ಇದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಸೊ ಈಗ ಆಕೆಯ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದರೂ ಆಕೆಯನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡ್ರು, ಈ ಒಂದು ಚಿನ್ನವನ್ನು ತಂದು ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಅವರ ಜೊತೆ ಸಂಪರ್ಕದಲ್ಲಿದ್ದಂಥವ್ರಿಗೂ ಕೂಡ ಈಗ ನಡುಕ ಶುರುವಾಗಿರುವಂಥದ್ದು. ಸದ್ಯದ ಈ ಒಂದು ಪ್ರಕರಣವನ್ನು ನಾವು ನೋಡ್ತಾ ಇದ್ದರೆ ಬೇರೆ ಎಲ್ಲ ಯಾವ ಒಂದು ವ್ಯಕ್ತಿಗಳಿಗೂ ಕೂಡ ಇದು ಕಂಟಕ ಆಗುವ ಸಾಧ್ಯತೆ ಇದೆ. ಮತ್ತು ಅವರಿಗೂ ಯಾವ ರೀತಿಯಾಗಿ ಒಂದು ವೇಳೆ ಅವರ ಹೆಸರು ತಳಕ ಹಾಕೊಂಡಿದ್ದೆ ಆದರೆ ಅವ್ರಿಗೂ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಸುವ ಸಾಧ್ಯತೆ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮತ್ತು ಕೇವಲ ಈಕೆ ಬಿಸ್ನೆಸ್ ಮಾಡುವ ಉದ್ದೇಶದಿಂದಾಗಿ ತಂದಿಲ್ಲ, ಸ್ಮಗ್ಲಿಂಗ್ ಮಾಡುವುದಂತ ಇಲ್ಲಿ ಕನ್ಫರ್ಮ್ ಆಗಿರುವಂಥದ್ದು. ಹಾಗಾಗಿ ಬೇರೆ ಬೇರೆ ಯಾವ ಒಂದು ಜ್ಯುವೆಲರಿ ಶಾಪ್ಗಳಿಗಾಗಿರ್ಬೋದು ಮತ್ತು ಕಮಿಷನ್ ದಂಧೆಗೆ ಯಾರ ಜೊತೆ ಈಕೆ ಮಾರಾಟವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಮತ್ತಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.